ಸಮಯಕ್ಕೆ ಆ ಭಿಕಾರಿ ಸುದೀಪ್ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಹಾಗಾದರೆ ಮುಂದೆ ಏನು ಮಾಡಬೇಕೆಂದ್ರೆ ನೋಡು ಜಗತ್, ಅಚ್ಚರಿಯಂತೆ ಮಿನುಗುವ ಆ ಸಾಗರಿ ಆ ಅನಾಥ ಸುದೀಪ್ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಅವರಿಬ್ಬರ ಪ್ರೀತಿಯ ಬಳ್ಳಿಯನ್ನು ಕತ್ತರಿಸಿ ಒತ್ತು ನೋಡಿ ಒತ್ತೊಯ್ದು ನಿನ್ನ ಅರಮನೆಯ ಮಂಚದಲ್ಲಿ ಹಾಕದಿದ್ದರೆ ಅವಮಾನಗೊಳಗಾದ ಈ ಭರತನ ದೇಹ ಸಹಿಸಲಾರದು. ಅವಳಿಗಾಗಿ ಇಷ್ಟಪಟ್ಟ ಈ ಹೃದಯಕ್ಕೆ ಹಣ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ. ಅವಳನ್ನು ತಂದು ನನಗೆ ಒಪ್ಪಿಸಲೇಬೇಕು. ಜಗತ್, ಹೇಗಾದರೂ ಮಾಡಿ ಆ ಸಾಗರಿಯನ್ನು ನಿನಗೊಪ್ಪಿಸುವೆ. ಆದರೆ ನಾನು ಕೇಳಿದ್ದನ್ನು ನೀನು ನನಗೆ ಒಪ್ಪಿಸುವೆಯ? ಏನು ಬೇಕಾದರೂ ಕೇಳು, ಧಾರಾಳವಾಗಿ ಒಪ್ಪಿಸುವೆ. ನೋಡು ಜಗತ್, ಚಂದ್ರನ ಕಿರಣದ ಮೈ ಬಣ್ಣ ಹೊತ್ತು ಕಂಗೊಳಿಸುವ ನಿನ್ನ ಅರಮನೆಯಲ್ಲಿ ಆಯಾಗಿ ಮಲಗಿರುವ ಆ ಸಂಪಿಗೆಯನ್ನು ನನಗೊಪ್ಪಿಸಿದರೆ ಕೇವಲ 5 ನಿಮಿಷದಲ್ಲಿ ಸಾಗರಿಯನ್ನು ತಂದು ನಿನ್ನ ಕೈ ಸೇರಿಸುವೆ. ಸೀತೆಯನ್ನು ಬಯಸಿದ ರಾವಣ ಏನಾದ? ದ್ರೌಪದಿಯನ್ನು ಬಯಸಿದ ದುಶ್ಯಾಸ ಕೀಚಕರಲ್ಲ ಏನಾದ್ರು? ನನ್ನ ಮನೆಯಲ್ಲಿ ಮುದ್ದಾಗಿ ಸಾಕಿದ ಸಂಪಿಗೆಯನ್ನು ಬಯಸಿ ನನ್ನ ಸೇಡಿಗೆ ಆಹುತಿಯಾಗಬೇಡ. ಅದನ್ನು ಬಿಟ್ಟು ಬೇರೆ ಏನಾರು ಕೇಳು, ಧಾರಾಳವಾಗಿ ಒಪ್ಪಿಸುವೆ. ನಿನ್ನ ತಿಳುವಳಿಕೆಯ ಮಾತು ನನಗೆ ಬೇಕಿಲ್ಲ. ನಾನು ಮನಸ್ಸಿಟ್ಟ ಆ ಸಂಪಿಗೆಯನ್ನು ನನಗೆ ತಂದೊಪ್ಪಿಸಿದರೆ ಸಾಗರಿಯನ್ನು ನಿನ್ನ ಕೈ ಸೇರಿಸುವೆ. ಇಲ್ಲವಾದರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನನ್ನೇನು ನವಪ್ಸಕನೆಂದುಕೊಂಡೆ? ನಿನ್ನ ಮಾತಿಗೆ ಎದುರು ಹಾಗೆ ನಾನು ಇಲಿಯಂತೆ ಕುಳಿತುಕೊಳ್ಳಲಾರೆ. ನಾನೇನು ನವಪ್ಸಕನಲ್ಲ. ನೀನು ನಪುಂಸಕನೇ ಸರಿ. ಏಕೆಂದರೆ ನಾನು 100 ಹೆಣ್ಣುಗಳನ್ನು ಒತ್ತು ತಂದು ನಿನ್ನ ಕೈ ಸೇರಿಸಿದಾಗ ಅವರನ್ನು ಪರದೇಶಕ್ಕೆ ಮಾರಿ ಹಣ ಗಳಿಸಿ ಹಣದ ಅರಮನೆಯಲ್ಲಿ ಹಾಯಾಗಿ ಬದುಕಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾಚಿಕೆ? ನಾನು ಕೊಟ್ಟ ಹಣದಿಂದ ನಿನಗೇ ನಾಚಿಕೆ ಇಲ್ಲ ಅಂದ ಮೇಲೆ 4 ಕಟ್ಟಿನ ಹಣ ಎಸೆದರೆ ನಿನ್ನಂತವರೇ ತುಂಬಿರುವ ಈ ಸಮಾಜದಲ್ಲಿ ನೀನ್ಯಾವ ಲೆಕ್ಕ? ನೀನಾವ ಲೆಕ್ಕ ಎಂದು ಬಗಳುವ ಕಚಡ ನನ್ನ ಮಗನೇ. ಆ ಹಾಲಪ್ಪನ ಮಗಳ ಸಾಗರಿಯನ್ನು ಒತ್ತು ತರಲು ನಿನ್ನ ಗುಂಡಿಗೆಯಲ್ಲಿ ಧೈರ್ಯವಿಲ್ಲವೇನೋ? ಧೈರ್ಯವೇ ಅಲ್ಲ, ಧೈರ್ಯವೇ. ನಿನ್ನನ್ನು ಪರೀಕ್ಷಿಸಲು ಆಗ ನಾನು ಮಾತನಾಡಿ ಅದೇ ನೋಡು, ಅಲ್ಲಿ ನೀನು ಬಯಸಿದ ಸಂಪಿಗೆ ಬರುತ್ತಿದ್ದಾಳೆ. ಅವಳ ಜೊತೆ ನೀನು ಆಯಾಗಿ ಮಾತನಾಡು. ನಾನು ಸಂಗಣ್ಣ ಹೊರಗಡೆ ಇರ್ತೇನೆ. ಬಾ ಅಂದಾಗ ಬರುತ್ತೇನೆ. ಸಂಗಣ್ಣ, ಬಾ, ಹೊರಗಡೆ ಹೋಗೋಣ. ಭರತಪ್ಪ, ಸಿಕ್ಕಿದ್ದೆ ಶಿವ, ಪುಕ್ಸೆಟ ಸಿಕ್ಬಿಟ್ಟಿದ್ದೆ. ಜಮಾಯಿಸ್ಬಿಡು, ಜಮಾಯಿಸ್ಬಿಡೋದ್ನ. ಸಾಗರಿ, ದೇವೇಂದ್ರನ ವೈಭವ ತುಂಬಿದ
ಜಗತ್ತನ ಮನೆಯನ್ನು ಬಿಟ್ಟು ಈ ದರಿದ್ರನ ಮನೆಯನ್ನು ಹುಡುಕಿಕೊಂಡು ಬಂದಿದ್ದೇಕೋ? ದರಿದ್ರನ ಮನೆಯೆಂದು ಬಂದಿಲ್ಲ, ದಲ್ಲಾಳಿಯ ಮನೆಯೆಂದು ಬಂದಿದ್ದು. ನನ್ನನ್ನು ಎಷ್ಟು ಕೋಟಿಗೆ ಮಾರಬೇಕೆಂದು ತಿಳಿದಿದ್ದೀರಾ ಅಂತ ತಿಳಿಯಲು ಬಂದಿದ್ದೇನೆ. ನಾನು ದಲ್ಲಾಳಿ ನಿಜ ಸಂಪಿಗೆ, ಆದರೆ ನಿನ್ನಂತಹ ರೂಪವತಿಯನ್ನು ಪರದೇಶಕ್ಕೆ ಮಾರಲು ನನಗೆ ಇಷ್ಟವಿರಲಿಲ್ಲ. ನಿಮ್ಮ ಕಣ್ಣಿಗೆ ನಾನೇನು ರೂಪವತಿ, ಆದರೆ ನೀವು ನೂರಾರು ಜನ ಹೆಣ್ಣು ಮಕ್ಕಳನ್ನ ಪರದೇಶಕ್ಕೆ ಮಾರಾಟ ಮಾಡಿದ್ದೀರಲ್ಲ, ಅವರೆಲ್ಲ ನಿಮ್ಮ ಕಣ್ಣಿಗೆ ರೂಪವತಿಯರಲ್ಲವೇ? ನಿನ್ನ ಮಾತು ನಿಜ ಸಂಪಿಗೆ, ಆದರೆ ವೈಭವದ ಜೀವನ ನಡೆಸಬೇಕಲ್ಲ, ಅದಕ್ಕಾಗಿ ಈ ಕಾಯಕ. ನಿಮ್ಮ ಕೆಲಸನೇ ಇದು ಅಂದ ಮೇಲೆ 3 ವರ್ಷದಿಂದ ನನ್ನನ್ನೇಕೆ ಈ ರೀತಿ ಸಾಕ್ತಾ ಇದ್ದೀರಾ? ನನ್ನನ್ನು ಕೂಡ ಮಾರಿ ಹಣ ಗಳಿಸಬಹುದಲ್ಲ? ನಿನ್ನನ್ನು ಮಾರಬೇಕೆಂದು ನಾನು ಮನೆಯಲ್ಲಿಟ್ಟುಕೊಂಡು ಸಲಹಲಿಲ್ಲ. ಸಮಯ ಬಂದಾಗ ನಿನಗೆ ಸತಿ ಸ್ಥಾನ ಕೊಡಬೇಕೆಂದು ನಾನು ಮನೆಯಲ್ಲಿಟ್ಟುಕೊಂಡಿದ್ದೆ. ಅದಕ್ಕೆ ನಿನ್ನ ಒಪ್ಪಿಗೆ? ನನಗೇನು ಒಪ್ಪಿಗೆ ಇದೆ, ಆದ್ರೆ ನಿಮ್ಮ ಬಾಸ್ ಒಪ್ಪಬೇಕಲ್ಲ. ಅವನನ್ನು ಒಪ್ಪಿಸುವ ಭಾರ ನನಗಿರಲಿ ಬಿಡು. ಆದ್ರೆ ನನ್ನದೊಂದು ಮಾತು. ಯಾವ ಮಾತು? ಕೇಳು ಸಂಪಿಗೆ. ನಿಮ್ಮ ಕೆಲಸ ಮುಗಿಯೋಕ್ಕೂ ಮುಂಚೆ ನಿಮ್ಮೆಲ್ಲ ಹಣ ಆಸ್ತಿಯನ್ನ ನನ್ನ ಹೆಸರಿಗೆ ಬರೆದು ಕೊಡ್ಬೇಕು. ಅಂತ ಸಮಯ ಬಂದರೆ ನಾನೇ ಬರೆದು ಕೊಡುತ್ತೇನೆ. ಹಾಗಾದರೆ ಅಂತ ಸಮಯ ಬಂದಾಗ ನಾನು ನಿಮ್ಮ ಕೈ ಹಿಡಿಯುತ್ತೇನೆ ಬಿಡಿ. ನೋಡು ಸಂಪಿಗೆ, ಈಗಲೇ ಬರೆದು ಕೊಡುತ್ತಿದ್ದೆ, ಆದರೆ ನನಗೊಬ್ಬ ತಪ್ಪನಿದ್ದಾನೆ. ಅದಕ್ಕಾಗಿ ನೋಡಿ, ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾವ ಅಣ್ಣನೋ ಯಾವ ತಮ್ಮನೋ ಇಲ್ಲ. ಅದಕ್ಕೆ ಈಗಲೇ ಕೇಳ್ದೆ ಅಷ್ಟೇ. ಆಯ್ತು, ಬರೆದು ಕೊಟ್ಟರಾಯಿ. ನನ್ನ ತಮ್ಮನನ್ನು ಒಂದು ಮಾತು ಕೇಳಿ ಮುಂದಿನ ನಿರ್ಧಾರ ಕೈಗೊಳ್ಳೋಣ. ಈಗ ವಸಂತ ಮಾಸದ ಕೋಗಿಲೆ ನೀನಾಗಿ ಈ ಪೂರ್ಣಚಂದ್ರನ ಮನ ತಣಿಸಬಾರ್ದ? ನಾನಿರೋದೇ ನಿಮ್ಮ ಮನ ತಣಿಸೋದಕ್ಕೆ ಅಂದ್ಮೇಲೆ ಮತ್ತೆ ನೇತಕ್ಕೆ ತಡ. ನೀನಿಲ್ಲದೆ ಕ್ಷಣವೂ ನಾ ಬದುಕನೆ, ಕ್ಷಣ ಮನ ನಿನ್ನ ಬಿಡನೆಂದಿದೆ.
ಸಂಲಾಪದಲ್ಲಿ ಕಳೆದ ನೀನು ಈಗ ಸುರದೇವಿಯ ಸಾನ್ನಿಧ್ಯವನ್ನು ಬಯಸುವಿಯಾ? ಹೌದು ಜಗತ್, ಬನ್ನಿ ಕುಳಿತುಕೊಳ್ಳಿ. ಸಂಪಿಗೆ ಆ ಬಾಟಲ್ ತೆಗೆದುಕೊಂಡು ಗ್ಲಾಸ್ ಹಾಕಿಕೊಡಮ್ಮ. ನೀನು ಒಂದ್ ಸ್ವಲ್ಪ ತಗೊಳ್ಳೋ. ಗಣಿ ಗಣಿ, ನನಗಿದು ಬೇಡ ಗಣಿ, ಅಭ್ಯಾಸ ಇಲ್ಲ. ಕಮ್ಮಿ ಮಾಡು. ಏ ಸಂಜೆ, ಇದೇ ಸಮಯದಲ್ಲಿ ಅಭ್ಯಾಸ ಮಾಡಿದ ಸಾಂಗ್ ಯಾವ್ದು? ಜೋಕೇನೆ? ನೀವು ಹೇಳ್ತೀರ ಅಂದ್ಮೇಲೆ ಫುಲ್ ಬಾಟ್ಲೆ ಹೊಡೆದು ಬಿಡ್ತೀನಿ ನೋಡ್ತಾಡಿ. ಮೊಬೈಲ್ ಹಾಕಿ ಜೋಕಿ ಹಾಕು, ಬರೀ ಅದೇ ಹಾಕಿ. ಇದೇನು ಮನೆಯ ಬಾರಣ್ಣ? ಇಂತಹ ಅಲ್ಕ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ಕ್ರಿಯಾತ್ತಾಗಿ ಬಾಳುವುದನ್ನು ಕಲಿ. ಇಂತಹವರ ಸ್ನೇಹ ಬೆಳೆಸಿ ದೇವಾಲಯವಾಗಿರುವ ನಮ್ಮ ಮನೆಯನ್ನು ಮಾಡಲು ಸಿದ್ಧವನಾಗಿರುವಾಗ ಇನ್ನು ಮುಂದೆ ನಾನು ಇಲ್ಲಿರುವುದಕ್ಕೆ ಇಷ್ಟಪಡುವುದಿಲ್ಲ. ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಏನೋ ನಿನ್ನ ತಮ್ಮ ದೊಡ್ಡ ಮನುಷ್ಯರಂತೆ ನಮ್ಮನ್ನ ಮನೆಗೆ ಕರೆಸಿ ಯಾರೇ ತೆಗೆಯಬೇಕೆಂದಿರುವೆ? ಇದೇನಾ ನೀನು ನಮಗೆ ಕೊಡೋ ಗೌರವ? ಅವನಿನ್ನು ಊರಿಗೆ ಹೊಸಬ ಕಣೋ. ಅವನಿಗೆ ನಮ್ಮ ವಿಷಯ ಏನು ತಿಳಿಯಿಲ್ಲ. ಅವನನ್ನು ನಾನು ಸರಿಪಡಿಸುತ್ತೇನೆ, ನೀನು ಸುಮ್ಮನೆ ಇರು. ಅಣ್ಣ, ನಾನು ಬಂದು ಕೇವಲ ಒಂದು ವಾರಕ್ಕೆ ನಿಮ್ಮ ವ್ಯವಹಾರಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಈಗ ನನಗೆ ನೀನು ಬುದ್ಧಿ ಹೇಳಲು ಬರಬೇಡ. ಏಯ್, ನಮ್ಮ ವ್ಯವಹಾರ ತಿಳಿದುಕೊಂಡರೆ ಏನಾಯಿತು? ನನ್ನನ್ನು ಏನು ಮಾಡಬೇಕೆಂದಿರುವೆ? ಸತ್ಯ ಧರ್ಮದ ಬಿಟ್ಟು ಅನ್ಯಾಯ ಅಧರ್ಮ ಮಾಡುತ್ತಾ ಬಡ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡುತ್ತಿರುವ ನಿಮ್ಮಂತಹ ಮನೆ ಮೂರ್ಖರನ್ನು ಕಾನೂನು ಕೈಗೆ ಒಪ್ಪಿಸಬೇಕೆಂದಿರುವೆ. ಕಾನೂನು. ನಾವು ಮಾಡಿದ್ದೇ ಕಾನೂನು. ನಾವು ಹೇಳಿದ್ದೇ ರೀತಿ ನೀತಿ ಎಂದಾಗ ನನ್ನಂತ ಎಲೆಗೂಸಿನ ಬಾಯಿ ಮಾತಿಗೆ ಎದರೆ ನಮ್ಮ ವ್ಯವಹಾರವನ್ನು ನಿಲ್ಲಿಸಲು ಆಗುವುದಿಲ್ಲ ಮನೆ. ನಮ್ಮ ಬಗ್ಗೆ ನಿನಗಿನ್ನೂ ಗೊತ್ತೇ ಇಲ್ಲ. ಹೇ, ವಯಸ್ಸಿನ ನಾನು ಚಿಕ್ಕವನೇ ಇರಬಹುದು, ಆದರೆ ನನ್ನ ಮೈಯಲ್ಲಿ ಹರಿತಿರುವುದು ಧರ್ಮದ ರಕ್ತ. ನಿನ್ನಂತಹ ಪಾಪಿಯ ಹೃದಯದಲ್ಲಿರುತ್ತಿರುವುದು ಪಾಪದ ರಕ್ತ. ನಿನ್ನಂತಹ ನಾಯಿಗೆ ಯಾಕೆ ಬುದ್ಧಿ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಏಯ್, ನಿನ್ನ ಹಾಗೆ ಮಾತನಾಡಿದವರಲ್ಲ ನಮ್ಮನ್ನು ಏನು ಮಾಡಲಾರರು. ಏಕೆಂದರೆ ನಮ್ಮ ಹತ್ರ ಸಾಕಷ್ಟು ಹಣವಿದೆ ಕಣೋ, ಹಣವಿದೆ. ಹಣ? ಥು! ನಿನ್ನಂತಹ ಪಾಪಿಗಳ ಹಣ ನಮ್ಮೂರಿನ ಗರತಿ ಹೆಣ್ಣು ಮಕ್ಕಳು ಬೇಟಿ ಬಿಟ್ಟ ಚಪ್ಪಲಿಗೆ ಸಮ ಎಂದು ತಿಳಿದುಕೊಳ್ಳಿ. ಏಯ್, ಬೆಪ್ಪ, ಒಡ ಹುಟ್ಟಿನ ಅಣ್ಣನೆಂಬ ಅಭಿಮಾನವಿಲ್ಲದೆ ಮಾತನಾಡುತ್ತಿದೆಯಲ್ಲೋ, ನಾಚಿಕೆ ಆಗುವುದಿಲ್ಲವ ನಿನಗೆ?
ನಿಜ. ನಮ್ಮ ತಂದೆ ತಾಯಿಗಳು ಧರ್ಮಕ್ಕಾಗಿ ಹೋರಾಡಿ ಹಸುವಿನಿಂದ ಬಳಲಿ ಸಾವನ್ನಪ್ಪಿದರು. ಆಗ ಎಲ್ಲಿಗೆ ಹೋಯಿತು ಈ ನಿನ್ನ ಕರ್ಮ? ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಕಂಡವರನ್ನು ಕೈ ಚಾಚಿ ಹಣ ಕೇಳಿದರು. ಯಾರು ನಮಗೆ ಹಣದ ಸಹಾಯ ಮಾಡಲಿಲ್ಲ. ಆಗ ಎಲ್ಲಿಗೆ ಹೋಗಿತ್ತು ಈ ನಿನ್ನ ಕರ್ಮ? ಆಗ ಈ ಜಗತ್ತನ ಸ್ನೇಹ ಬೆಳೆಸಿ ಹಣದ ಅರಮನೆಯನ್ನು ಕಟ್ಟಿ ನಿನ್ನನ್ನು ವಿದ್ಯಾವಂತನಾಗಿ ಮಾಡಿ ಈಗ ಸುಖದ ಸುಪ್ಪತ್ತಿಗೆಯಲ್ಲಿ ಸಲಹುವ ಸಮಯದಲ್ಲಿ ನೀನು ನನಗೆ ಎದುರಾಗಿ ಬಿಟ್ಟೆಯಲ್ಲೋ ಪಾಪಿ. ಅಣ್ಣ, ನೀನು ಇವಾಗ ಸ್ನೇಹ ಬೆಳೆಸಿ ಗಾಯತಿ ಹೆಣ್ಣು ಮಕ್ಕಳ ಬಾಳ ತಂದ ಶೀಲ ಹಣದಿಂದ ನಾನು ವಿದ್ಯಾವಂತನಾಗಿಲ್ಲ. ನಮ್ಮ ಎತ್ತ ತಂದೆ ತಾಯಿಯ ಪುಣ್ಯದ ಫಲದಿಂದ ನಾನು ವಿದ್ಯಾವಂತನಾಗಿರುವೆ. ಇನ್ನು ಮುಂದೆ ಇದೇ ಗವರ್ನ ಕಾಯಕವಾದರೆ ನಾನು ಇರುವುದಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಪಾಡಿಗೆ ನಾನು ಬದುಕಿಕೊಳ್ಳುತ್ತೇನೆ. ಭರತ್, ನನ್ನ ತಮ್ಮ ನನ್ನ ಮಾತಿಗೆ ಎದುರಾಡುವುದಿಲ್ಲ ಅಂದೆ. ಲಕ್ಷ್ಮಣವಿದ್ದ ಹಾಗೆ ಎಂದು ಹೇಳಿ, ನಿನ್ನ ಕಣ್ಣೆದರೆ ನಮ್ಮನ್ನ ಬಾಯಿಗೆ ಬಂದಂತೆ ಬಗಳಿದರೆ ಅವನ ಮುಂದೆ ಇಲಿಯಾಗಿ ಬಿಟ್ಟೆ. ಆಗ್ಬಿಟ್ಟೆ ನೋಡು, ಇಲಿ ಆಗ್ಬಿಟ್ಟೆ. ನೀನು ನಮಗೆ ಕೊಡೋ ಗೌರವ. ಜಗತ್, ನಿನ್ನ ವಿಷಯ ಇನ್ನು ಅವನಿಗೆ ತಿಳಿದಿಲ್ಲ. ಅವನಿನ್ನು ಎಡೆಗೂಸು. ಅವನನ್ನು ನಾನು ಸರಿಪಡಿಸುತ್ತೇನೆ ಬಿಡು. ಅಲ್ರಿ ದಡಗ ಹೊರಗೆ ಅಲ್ರಿ ದಡಗ ಹೊರ ಚಪ್ಪಲಿ ಹೊಡೆದು ಒಳಗ್ ಬಂದು ಕಾಲು ಹಿಡ್ಕೊಂಡ್ರೆ ನಿಮಗೆ ಸಿಗೋ ಲಾಭ ಆದ್ರೆ ಏನ್ರಿ? ನೋಡು ಸಂಗನ, ಅವನಿಂದ ನಮಗೆ ಸಾಕಷ್ಟು ಲಾಭವಿದೆ. ಆದ್ರೆ ಈ ಊರು ಜನ ಮುಂದೆ ಹೇಳೋ ವಿಷಯ ಅಲ್ಲ ಕಣದು. ಮೊದಲು ನಡೆ ನಿಮ್ಮನೆಗೆ ಹೋಗೋಣ, ಆಮೇಲೆ ಹೇಳುವೆ ಅವನ ಜೀವನದ ಕೃತಿಯನ್ನ. ಬನ್ನಿ ಹೋಗೋಣ. ಬಾಳ ಖುಷಿಯ ಬಾಳ. ಜೋರಾಗಿ ಬರ್ರಿ. ಊರ್ನಾಗಿರೋ ಹೆಣ್ಮಕ್ಳೆಲ್ಲ ಅವರು ಪುಕ್ಸಟನೆ ಹೋಗ್ಬೋದು ನೋಡು. ಸಿಕ್ಕೊಂಡಿರ್ಬೇಕು. ಅನಿಷ್ಟ ಲಕ್ಷ್ಮಿ ಅಂದ್ರೆ ಹೋಗ್ಬೋದು, ಆದ್ರೆ ಅದು ಎಲ್ಲೊಂದ್ರಲ್ಲೇ ನಿಂತ್ಕೊಂಡ್ಬುತ್ತೆ. ಅದಕ್ಕೆ ಅನಿಷ್ಟ ಲಕ್ಷ್ಮಿ ಅನ್ನೋದು. ಈ ಬಸ್ಸಿಗೆ ಇಟ್ಟರೆ ಎಷ್ಟು
ಲೇ ನಾನ್ ಬಸ್ ನೋಡ್ತಾ ನಿನ್ ಕಡೆ ಅಲ್ಲಿ ಕಂಡಿದ್ದೇನೆ ನಾವು ಬಸ್ ಓ ಅಲ್ಲೋಯ್ ಬಸ್ಸು ಅಲ್ಲಿ ಯಾವ ಬರ್ತದೆ ಬಸ್ ಹೋಗಿ ಬರೋದಿಲ್ಲ ಅಲ್ಲ ಇಲ್ಲಿ ಅನಿಷ್ಟನೂ ಬರ್ಲಿಲ್ಲ ಈ ಮೋಕ್ಷನೂ ಬರ್ಲಿಲ್ಲ ಲೇ ಸಂಗಿ ನಾಳೆ ಹೋದ್ರಾತು ಈಗ ಮನೆಗೆ ಹೋಗಿ ನಾಲ್ಕು ಮಾತಾಡ್ಕೊಂಡು ನಾಳೆ ಬರೋಣ ನಡಿ ಅಲ್ಲಲೇ ನಾನ್ ಸಂತೆ ಮಾಡಕ್ ಬೇಡ ಅನ್ನಿಲ್ಲ ಕಡೆ ಆದ್ರೆ ಸಿನಿಮಾ ಬೇಡ ನೋಡಪ್ಪ ಯಾಕಂದ್ರೆ ಇಲ್ಲೋಡು ಇಲ್ಲಿ ರೆಡ್ಡಿ ರಾಮಣ್ಣ ಪಿಲಾಡಿಗಳಿರ್ತಾರೆ ಅವರು ಇಲ್ಲೋಡು ಹಿಂಗೆ ಇಟ್ಟಿರ್ತಾರೆ ಅದಕ್ಕೆ ನಾ ಬೇಡ ಅಂದೆ ಯಾಕೆ ಕೊಡ್ಬಿಟ್ಟಿರ್ತೀಯ ನೀನು ಅಲ್ಲಿ ಹಿಂದಿರೋ ಕಾಣಿಸಲ್ಲ ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರೆ ಅಲ್ಲ ಸಿನಿಮಾ ಟಾಕೀಸ್ನಾಗೆ ಕಾಚಾಚೋದು ಈ ಬಸ್ ಪಾರೆ ಹುಡುಗಿ ಟಚ್ ಮಾಡೋದು ಟಚ್ ಮಾಡೋದು ಆಮೇಲೆ ಕಾಲೇಜ್ನಾಗೆ ಇದೊಡೆ ಇಲ್ಲಿ ಕುಂತಾರಲ್ಲ ಬಟ್ಟೆ ಇಟ್ಟಿದ್ರು ಹಿಂದೆ ನೋಡ್ದು ಕರೀತಾರೆ ಏನಾದ್ರೂ ಅಡ್ವಾನ್ಸ್ ತಗೊಂಡ ಅಂತ ಆಟೋ ಕರ್ದು ಅವ ಐನ ಸೋಮೈಂಡ್ ಐತಲ್ಲ ಆಟೋ ಅದನ್ನ ಕರ್ಕೊತಾರೆ ಯಾಕಂದ್ರೆ ಅವ್ನಿಗೆ ಆಟೋದ ಚೆನ್ನಾಗ್ ಗೊತ್ತು ಕರ್ದ್ಬಿಟ್ಟು ಎತ್ತಂಗಡಿ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಎತ್ತಂಗಡಿ ಅದೇ ಕಡೆ ಇಲ್ಲಿ ಸ್ಕೂಲಿನ ಮಾಸ್ಟರ್ ನಾಗಣ್ಣ ಮನೆ ಐತಲ್ಲ ಆದ್ರೂ ಬಣ್ಣ ಹಿಂದಕ್ಕೆ ಇಲ್ಲ ಅಂದ್ರೆ ಮೇಷ್ಟು ಹೊಸ ರೂಮ್ ಕೊಡ್ಸಿದ್ದಾರೆ ಆಟೋ ಕಾತು ಹತ್ತು ಅಂತಾರೆ ಅದೇ ಕಡೆ ಲಾಡಿಗೆ ಮತ್ತೆ ಈಗ ಮನೆಗೆ ಹೋಗ್ಬೇಕು ಸುಡ್ಸಂತೆ ಒಂದ್ ಮುತ್ತಿನ ಮಳೆನ ಈಗ ಒಂದ್ ಡ್ಯಾನ್ಸ್ ಮಾಡ್ಬಿಡೋಣ ಬಾರಿ ಸಂಗೀತದ ಮಳೆ ಸುಡ್ಸಿದ್ದು ಆಮೇಲೆ ಹೋಗೋಣ ಮುತ್ತಿನ ಮಳೆ ಸುಡ್ಸಂತೆ ದುರ್ಗದ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡ್ತಾರೆ ಕಿಸ್ಸ ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ
ಚೆಲುವಿನ ಚಿತ್ತಾರ ಹೋಗೋಣಿ ಏ ಇಲ್ಲ ಸಂಗು ಇನ್ನು ಬಾಳ ಐತ್ ನಮ್ದು. ಅಯ್ಯೋ ಇನ್ನು ನಮ್ ಜೀವನ ಮಾಡೋದ್ ಬಾರಿ ಐತೆ. ನಡಿ ನಡಿ ಸುದ್ದಿ ಎತ್ತ ತಂದೆ ತಾಯಿ ಯಾರೆಂದು ಕಾಣದ ಈ ಅನಾಥ ಚಿಕ್ಕಂದಿನಿಂದ ಒಬ್ಬರನ್ನಗಲಿ ಒಬ್ಬರು ಒಂದು ದಿನ ಬಿಟ್ಟಿರಲಿದ್ದರು. ಈ ದಿನ ನಾನೊಂದು ಕಡೆ ನೀನೊಂದು ಕಡೆ ಬೇರೆ ಬೇರೆ ಆದ ನಾನು ಹೇಗಿರಲಿ ಸುದೀಪ್, ನಾನು ಹೇಗಿರಲಿ? ನಿಜ ಸಂತೋಷ್ ನಿನ್ನ ಮಾತು. ತಂದೆ ತಾಯಿ ಬಂಧು ಬಳಗ ನಮ್ಮವರೆಂದು ಹೇಳಿಕೊಳ್ಳಲು ಯಾರೂ ಇಲ್ಲ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಯಾವ ಜನ್ಮದ ಋಣಾನುಬಂಧವೋ ಇಂದು ನಮ್ಮಿಬ್ಬರನ್ನು ಜೊತೆ ಮಾಡಿಬಿಟ್ಟಿತ್ತು. ಅಂದಿನಿಂದ ಇಂದಿನವರೆಗೂ ಒಬ್ಬರ ಕೈ ತುತ್ತು ಒಬ್ಬರು ತಿನ್ನುತ್ತಾ ಬದುಕಿದೆವು. ಬೀದಿಯಲ್ಲಿ ಭಿಕ್ಷೆ ಬೇಡಿದರೂ ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ಆದರೆ ಇಂದು ನಾವಿಬ್ಬರು ಬೇರೆ ಆಗುತ್ತೇವೆ ಎಂದಾಗ ನಿನ್ನ ಬಿಟ್ಟು ಹೋಗಲು ನನಗೆ ಮನಸ್ಸೇ ಇಲ್ಲ ಸಂತೋಷ್, ಮನಸ್ಸೇ ಇಲ್ಲ. ಹೋಗಲೇಬೇಕು ಸುದೀಪ್, ಹೋಗಲೇಬೇಕು. ಏಕೆಂದರೆ ಈ ಸಮಾಜ ನಮ್ಮನ್ನು ಅನಾಥರೆಂದು ಕೈ ತೋರಿಸುತ್ತಿದೆ, ದಿಕ್ಕಿಲ್ಲದವರೆಂದು ಕೇಕೆ ಹಾಕಿ ನಗುತ್ತಿದೆ. ಅದಕ್ಕಾಗಿ ಈ ಸಮಾಜದ ಪ್ರತಿಯೊಬ್ಬ ಒಂದು ಕುಟುಂಬದಂತೆ ನಾವಾಗಬೇಕು. ಅಂದಾಗಲೇ ನಮಗೆ ಅನಾಥರನ್ನುವ ಸಲ್ಲನ್ನು ಹೋಗಲಾಡಿಸುತ್ತದೆ. ಹೌದು ಸಂತೋಷ್, ಹಣವಂತರಾಗದಿದ್ದರೂ ಗುಣವಂತರಾಗಬೇಕು. ನಮಗೆಷ್ಟೇ ಕಷ್ಟ ದುಃಖಗಳು ಬಂದರೂ ನಾವು ಅಂದುಕೊಂಡ ಗುರಿಯನ್ನು ಸಾಧಿಸಬೇಕು. ಅನ್ಯಾಯ ಅಧರ್ಮಕ್ಕೆ ಆಸ್ಪದ ಕೊಡದು ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಅಂದಾಗಲೇ ಈ ಸಮಾಜದಲ್ಲಿ ಬೆಲೆ, ಈ ಹಳ್ಳಿಯಲ್ಲಿ ನೆಲೆ. ಸಾಧಿಸಬೇಕೆನ್ನುವ ಛಲ ನನ್ನ ನಿನ್ನಲ್ಲಿದ್ದರೆ ಖಂಡಿತ ಈ ಅನಾಥರಿಗೆ ಜಯ ಸಿಕ್ಕೇ ಸಿಗುತ್ತದೆ. ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳೋಣ. ಅಲ್ಲ, ನೀನು ಬೆಂಗಳೂರಿಗೆ ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಶ್ರೀಮಂತರಿಗೆ ಎದುರಾಡದೆ ನಿನ್ನ ಕೆಲಸದ ಕಡೆ ಗಮನ ಕೊಡು. ಕೆಲಸ ಮುಗಿದ ನಂತರ ನೇರವಾಗಿ ಹಿಂದಿರುಗಿ ಈ ಅನಾಥನನ್ನು ಸೇರಿಸು. 30 ದಿನಗಳ ಕಾಲ ಬೇರೆಯವರ ಸ್ನೇಹದಲ್ಲಿ ಈ ಸ್ನೇಹಿತ ಸಂತೋಷನನ್ನು ಮರಿಬೇಡ ಸುದೀಪ್, ಮರಿಬೇಡ. ಸಂತೋಷ್, ಹೆತ್ತ ತಾಯಿಯ ಎದೆ ಹಾಲು ಕುಡಿಯದೆ ನಿನ್ನ ಕೈ ತುತ್ತು ಉಂಡು ಬೆಳೆದ ನಾನು ನಿನ್ನನ್ನು ಮರೆಯಲು ಸಾಧ್ಯವೇ ಸಂತೋಷ್? ಆದರೆ ನಾನೀಗ 30 ದಿನಗಳ ಕಾಲ ನಮ್ಮ 25 ವರ್ಷಗಳ ಸ್ನೇಹವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಪ್ರೀತಿಯನ್ನು ಹೇಗೆ ಬರೆಯಲು ಸಂತೋಷ್, ಹೇಗೆ ಬರೆಯಲು? ಸ್ನೇಹ ಪ್ರೀತಿ ನಿನ್ನ ಮಾತೊಂದು ನನಗೆ ಅರ್ಥವಾಗುತ್ತಿಲ್ಲ ಕಳಿಸಿದೆ. ಸಂತೋಷ್, ಸ್ನೇಹವೇ ಪ್ರಾಣವೆಂದು ನಂಬಿರುವ ನಿನ್ನಂತಹ ಧರ್ಮ ಜೀವಿಗೆ ಪ್ರೀತಿ ಪ್ರೇಮದ ಬಗ್ಗೆ ಹೇಗೆ ಗೊತ್ತಾಗಬೇಕು ಸಂತೋಷ್? ನಿಜ ನಿನ್ನ ಮಾತು. ಕಳೆದ 25 ವರ್ಷಗಳ ಕಾಲ
ಸ್ನೇಹದ ಬಗ್ಗೆ ಯೋಚನೆ ಮಾಡಿದ್ದೇನೆ ಹೊರತು ಪ್ರೀತಿಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇನ್ನು ಮುಂದೆ ಆದರೂ ಒಬ್ಬ ಗುಣವಂತೆಯನ್ನು ಪ್ರೀತಿಸು ಸಂತೋಷ್. ಲೇ, ನನ್ನ ವಿಷಯ ಆಗಿರ್ಲಿ, ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ? ಅವಳು ಯಾರು? ಹೆಸರನ್ನಾದ್ರೂ ಹೇಳು. ಹೇಳುತ್ತೇನೆ, ಅವಳು ನನ್ನ ಜೀವನದ ಕೊನೆಯವರೆಗೂ ನಲಿಯುವ ಹೂವಾಗಿರಬೇಕು. ನನ್ನ ಹೃದಯದಲ್ಲಿ ಅವಳನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡುತ್ತೇನೆಂದು ಮಾತು ಕೊಟ್ಟರೆ ಮಾತ್ರ. ಸುದೀಪ್, ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿನ್ನ ಪ್ರೀತಿ ಉಳಿಸ್ತೀನಿ. ಆಯ್ತು. ಓ ಗೆಳೆಯ, ಜೀವನ್ ಗೆಳೆಯ, ನಿಂಗೆ ಶಾಲ ಪಾಪ ಕಣೋ, ಪಾಪಕ್ಕೂ ಒಂದು ಕೈ, ಪ್ರೀತಿ ಜಾಸ್ತಿ ಕಣೋ. ಆಯ್ತು, ನಾನು ಮರೆತೇ ಬಿಟ್ಟಿದ್ದೆ. ಅವಳು ನನಗಾಗಿ ಮಾಡಿಕೊಟ್ಟ ಶಾವಿಗೆ ಪಾಯಸವನ್ನು ತಂದಿರುವೆ. ತಗೋ ತಿನ್ನು, ನಂತರ ಆ ವಿಷಯವನ್ನು ಹೇಳುತ್ತೇನೆ. ಶಾವಿಗೆ ಪಾಯಸ ಇಷ್ಟು ರುಚಿಯಾಗಿರಬೇಕಾ? ನಿನ್ನ ಪ್ರೀತಿ ಮಾಡಿದ ದೇವತೆ ಎಷ್ಟು ಸುಂದರವಾಗಿರಬಹುದು ಸುದೀಪ್. ವಿಶ್ವಸುಂದರಿ ಸಂತೋಷ್, ನನ್ನವಳು ವಿಶ್ವಸುಂದರಿ. ಆ ದೇವತೆ ಹೇಗೆ ಇದೆ? ಅವಳು ಯಾರು? ಅವಳ ಹೆಸರನ್ನಾದರೂ ಹೇಳು ಸುದೀಪ್, ಬಸ್ ಬರುವಂತಾಯಿತು. ಹೇಳುತ್ತೇನೆ, ಅವಳು ಇದೇ ಊರಿನ ಹಲೋ ಸಂತೋಷ್, ಹಲೋ ಪುನೀತ್. ನಿಮ್ಮನ್ನ ಮನೆ ಹತ್ರ ಹುಡುಕಿದ್ರಿ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿರಲ್ಲ. ಡಾಕ್ಟರ್ ಅನ್ನು ರೋಗಿಗಳು ಕಾಯ್ಬೇಕು, ಬಸ್ ಅನ್ನು ಪ್ರಯಾಣಿಕರು ಕಾಯ್ಬೇಕಲ್ವೇನೋ ಪುನೀತ್? ನೀವು ಮಾತಿನಲ್ಲಿ ಬಹಳ ಜಾಣರು ಬಿಡಿ. ಕೆಲಸ ಮಾಡು ಅಂತ ಚಿತ್ರಮದಲ್ಲ. ಓಹೋ, ಏನು ತ್ರಿಮೂರ್ತಿಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಒಟ್ಟಿಗೆ ನಿಂತಿದ್ದೀರಾ? ಏನು ಸಮಾಚಾರ? ಎಲ್ಲಿಗೋ ಹೊರಡಂತೆ ಕಾಣುತ್ತೆ. ಸಾಗರ್, ನಿನ್ನೆನೇ ಹೇಳಿದ್ದಿಲ್ವೇನೋ ನಾಳೆ ಸುದೀಪ್ ಬೆಂಗಳೂರಿಗೆ ಹೋಗುತ್ತಾನೆಂದು ಹೇಳಿದ ವಿಷಯ ಮರ್ತು ಬಿಟ್ಟಿಯೇನೋ ದಟ್ಟ? ಓ ಸಾರಿ ಕಣ ಸಂತೋಷ್. ಸಾಗರಿ, ಆ ದೇವರ ಪ್ರಸಾದ ದೀಪನಿಗೆ ಕೊಡು. ಅವನ ಪ್ರಯಾಣ ಶುದ್ಧವಾಗಿರಲಿ. ಸುದೀಪ್, ಅದಾ ನೋಡಲಿ, ಧನಲಕ್ಷ್ಮಿ ಬಸ್ ಬರ್ತಿದೆ. ಅವಳ ಹೆಸರನ್ನಾದ್ರೂ ಹೇಳು. ಸಂತೋಷ್, ಬಂದ ನಂತರ ಹೇಳ್ತೇನೆ. ಹಾಗಾದ ಪತ್ರ ಬರೆಯುವುದನ್ನು ಮಾತ್ರ ಮರೆಯಬೇಡ. ಆಯ್ತು ಸುದೀಪ್, ಟಾಟಾ, ಬಾಯ್ ಬಾಯ್. ಸಂತೋಷ್, ಅವಳ ಹೆಸರೇನು ಅಂತ ಕೇಳ್ತಿದ್ಯಲ್ಲ, ಯಾರವಳು? ನನಗೂ ಗೊತ್ತಿಲ್ಲ ಕಣ. ನಾನು ಅವಳ ಹೆಸರು ಕೇಳಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಪುನೀತನು ನನಗೂ
ನನಗೂ ಇಷ್ಟೇ ತಿಳಿದಿರುವುದು. ನನ್ನನ್ನು ಕ್ಷಮಿಸಿ ಬಿಡು ಸಂತೋಷ್. ನಾನಾಗ ಬರದಿದ್ದರೆ ಚೆನ್ನಾಗಿತ್ತು. ವಿಷಯ ನಿನಗೆ ತಿಳಿಯುತ್ತಿತ್ತು. ಅತ್ಯಾಕೋ ನೀನು ಕ್ಷಮೆ ಕೇಳ್ತೀಯ? ಅವನು ಬೆಂಗಳೂರಿನಿಂದ ಬಂದ ನಂತರ ವಿಷಯ ತಿಳಿಯುತ್ತದಲ್ಲವೇ? ಹೌದೌದು, ನಿಜ ನಿಜ. ನಡಿ, ಈಗ ಎಲ್ಲರೂ ನಮ್ಮ ಮನೆಗೆ ಹೋಗಿ ಊಟ ಮಾಡಿ ಹೋಗಿರಂತೆ. ಬನ್ನಿ ಹೋಗೋಣ. ಏನ್ ಮಾಡ್ತಿದ್ಯಪ್ಪ ಊಟಕ್ಕೆ? ಹೋಳಿಗೆ ಸಿಗಡೆ ಹಬ್ಬ. ನಡಿ ಹೋಗೋಣ. ಸತ್ಯಕ್ಕಾಗಿ ಹೋರಾಡಿದ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನ ತಲೆ ಕೆಡಿಸಿದ. ಧರ್ಮಕ್ಕಾಗಿ ಹೋರಾಡಿದ ಧರ್ಮರಾಯ ದುರ್ಯೋಧನನ ತಲೆ ಕೆಡಿಸಿದ. ಒಂದು ಇಡೀ ಅನ್ನವನ್ನ ಶಕುನಿ ಕುರುಕುಲವನ್ನೇ ಕೆಡಿಸಿದ. ಭಕ್ತ ಪ್ರಹ್ಲಾದನ ಹೃದಯದಲ್ಲಿ ನೆಲೆಸಿದ ಕೃಷ್ಣ ಹಿರಣ್ಯ ಕಶುವಿನ ತಲೆ ಕೆಡಿಸಿದ. ಈ ಊರಲ್ಲಿ ಯಾರೂ ದಿಕ್ಕಿಲ್ಲದ ಈ ಅನಾಥ ಸುದೀಪ್ ಈ ಕರಾಳ ಸಿಂಹನ ತಲೆ ಕೆಡಿಸಲು ಸಿದ್ಧನಾಗಿ ಬಿಟ್ಟಿದ್ದಾನೆ. ಭಿಕಾರಿ ನನ್ನ ಮಗ. ನಿನ್ನಂತಹ ಇಲಿಗೆ ಈ ಭಿಕಾರಿ ಸಿಂಹ ಎದುರುವುದೇ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಮ್ಮಿಬ್ಬರ ಪ್ರೀತಿಯ ಬಳ್ಳಿಯನ್ನು ಕತ್ತರಿಸಿ ನಿಮ್ಮ ಜೀವನವನ್ನು ನುಚ್ಚು ನೂರು ಮಾಡಲಿಲ್ಲ ಎಂದರೆ ನನ್ನ ಹೆಸರು ಅಂದು ನನ್ನ ತಮ್ಮ ನನಗೆ ಎದುರಾಗಲು ನೀನೇ ಕಾರಣ ಅಂದೇ ತಿಳಿದುಕೊಂಡೆ. ಇಷ್ಟೊಂದು ಅವಮಾನವನ್ನು ಸಹಿಸಿಕೊಂಡು ಸುಮ್ಮನಿದ್ದರೆ ಪ್ರಯೋಜನವೇನು? ಅವಮಾನವ ಸಮಯ ನೋಡಿ ಸೇರಿಸಿಕೊಳ್ಳುವೆ ನನ್ನ ಸೇಡಿನ ಗುರಿ. ಓಹೋ, ಹಾಲಪ್ಪನವರು ಬರಬೇಕು ಬರಬೇಕು. ಅಪರೂಪದ ಭೇಟಿ ನಮ್ಮ ಮನೆಯ ಕಡೆ. ಹಾಗೇನಿಲ್ಲ ಬರ್ತಪ್ಪ. ನಾನು ಭರತಪ್ಪನ ಮನೆ ಕಡೆ ಹೋಗುತ್ತಿದ್ದೆ. ದಾರಿಯಲ್ಲಿ ತಮ್ಮನವರು ಕಂಡ್ರು. ಹಾಗೆ ನಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗುವುದಾಟೆಂದು ಹೇಳ್ಕೊಂಡು ಬಂದಷ್ಟೇ. ಹೌದು ಅಣ್ಣ, ಕೂಲಿ ಹಣ ಕೇಳಲು ಹೊರಟ ಆಲಪ್ಪನನ್ನು ನಾನೇ ಕರೆದುಕೊಂಡು ಬಂದೆ ನಮ್ಮ ಮನೆಗೆ. ನೀವು ಬಂದಿದ್ದು ಒಳ್ಳೆಯದಾಯಿತು ಬಿಡಿ. ನಿಮ್ಮ ನಡೆ ನುಡಿ ನಿಮ್ಮ ಸಂಸಾರದ ಬಗ್ಗೆ ನಾನು ಸಾಕಷ್ಟು ತಿಳಿದಿದ್ದೇನೆ. ಏಕೆ ನಮ್ಮನ್ನು ನಾವು ಹೊಡುತ್ತೀರ? ನಮ್ಮನ್ನು ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಲು ನಾವು, ಸುಖದ ಹಣಮನೆಯಲ್ಲಿ ಬಾಳುವುದು ನೀವು. ಅಂದಾಗಿ ಏಕೆ ಹಣಕ್ಕೆ ಗುಣಕ್ಕೆ ಹೋಲಿಸಿ ಮಾತನಾಡುವುದು? ನೋಡು ಅಲ್ಲಪ್ಪ, ನಮ್ಮಲ್ಲಿ ಕೋಟಿ ಕೋಟಿ ಹಣವಿರಬಹುದು, ಆದರೆ ನಿಮ್ಮಂತವರ ನಡೆ ನುಡಿ ನಮ್ಮಂತವರಿಂದ ಬರಬೇಕು. ಅದಕ್ಕೆ ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುವೆ ಅಲ್ಲಪ್ಪ. ಅದೇನಂತ ಧಾರಾಳವಾಗಿ ಕೇಳಿ ಬರ್ತಪ್ಪ. ನಡೆಯುವುದಾದರೆ ನಡೆಸಿಕೊ. ನೋಡು ಅಲ್ಲಪ್ಪ, ನನ್ನ ತಮ್ಮನಿಗೆ ಸಾಕಷ್ಟು ಶ್ರೀಮಂತ ಸಂಬಂಧಗಳು ಬಂದಿದ್ದವು. ಆದರೆ ಶ್ರೀಮಂತರ ಸಹವಾಸವೇ ಬೇಡವೆಂದು ಹೇಳಿದರು. ಬಡವರ ಮನೆ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಕೆಂದಿರುವೆ. ಅದಕ್ಕೆ ನಿನ್ನ ಮಗಳ ಸಾಗರಿಯನ್ನು ನನ್ನ ತಮ್ಮ ಪುನೀತನಿಗೆ ಕೊಟ್ಟರೆ ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದು ಇಷ್ಟಪಟ್ಟಿದ್ದೇನೆ. ನನ್ನ ಮಗಳು ನಿಮ್ಮಂತ ಶ್ರೀಮಂತರ ಮನೆಯ ಸೊಸೆಯಾಗಬೇಕೆಂದು ಆ ವಿಧಿ ಬರೆದಿದ್ದರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತದೆ. ಹಾಗಾದರೆ ನಿಮ್ಮ ಮಗಳನ್ನು ನನಗೆ ಕೊಡುವುದಿಲ್ಲಂತಾಯ್ತು ನಿಮ್ಮ ಮಾತಿನ ಅರ್ಥ. ಹಾಗೇನಿಲ್ಲ, ಆ ಕಾಲ ಬಂದಾಗ ನೋಡಿದಾಯ್ತು. ನಾನೀಗ ಬೇಗ ಜಗತ್ತಪ್ಪನನ್ನು ಕಾಣಬೇಕು.
ನಾನಿನ್ನ ಬರಲ್ಲ ಶ್ರೀಮಂತರೇ. ಹೋಗಿ ಬನ್ನಿ. ಹಾಲಪ್ಪ, ಹಣ ತೆಗೆದುಕೊಂಡು ಒಬ್ಬರೇ ಹೋಗಬೇಡಿ. ಪುರೀತನನ್ನು ಜೊತೆಗೆ ಕರೆದುಕೊಂಡು ಹೋಗಿ ಕೊನೆ ಹಾಲಪ್ಪನನ್ನು ಮನೆ ತನಕ ಬಿಟ್ಟು ಬರ. ಆಯ್ತು ಅಣ್ಣ, ಹೋಗಿ ಬಿಟ್ಟು ಬರುತ್ತೇನೆ. ಹಾಲಪ್ಪ, ನಿನ್ನಂತಹ ಭಿಕಾರಿಯ ಮುಂದೆ ತಲೆ ತಗ್ಗಿಸಿ ನಿಂತು ನಿನ್ನ ಮಗಳ ಸಾಗರಿಯನ್ನು ನನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದದ್ದು ಏಕೆಂತ ಗೊತ್ತಾ? ಒಡ ಹುಟ್ಟಿದ ತಮ್ಮನ ಸತಿ ಎನ್ನದೆ ಸಮಯ ಬಂದಾಗ ಪರದೇಶಕ್ಕೆ ಮಾರಿ ಹಣ ಗಳಿಸಬೇಕೆಂಬುದೇ ನನ್ನ ಮೊದಲ ಗುರಿ. ಸಾಕು ಮುಚ್ಚು ಬಾಯಿ. ಒಂದು ವರ್ಷದಿಂದ ನೋಡ್ತಾ ಇದ್ದೀವಿ. ಹಣಕ್ಕೆ ಬಾಯಿ ಬಿಡುತ್ತೆ ಹೊರತು ಅವಳನ್ನು ನಿನ್ನ ತಾಯ ಮುಟ್ಟಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಗಜ? ನನಗಂತೂ ಯೋಗ್ಯತೆ ಇಲ್ಲ. ನೀನು ಮುಖದ ಮೇಲೆ ಮೂಸೆಯ ಹೊತ್ತ ಗಂಡಸೆ ಆದರೆ ಅವಳನ್ನು ತಂದು ನನ್ನ ಕೈ ಸೇರಿಸು. ನೀನು ಕೊಟ್ಟ 10ರಷ್ಟು ಹಣವನ್ನು ನಿನ್ನ ಮುಖದ ಮೇಲೆ ಬಿಸಾಕುವೆ. ಏ ಭರತ್, ಅವಳನ್ನು ನಿನ್ನ ಮನೆಗೆ ಸೇರಿಸಿಕೊಳ್ಳಬೇಕೆಂದು ಪ್ಲಾನ್ ಹಾಕಿಕೊಂಡಂತಿದೆ. ಅವಳು ನನ್ನ ಕೈಗೆ ಹೇಗೆ ಸಿಗುತ್ತಾಳೆ? ಇನ್ನು 20 ದಿನಗಳು ಸುಮ್ಮನಿದ್ದರೆ ನೋಡು, ಆಗ ತೋರಿಸುವೆ ಈ ಭರತನ ಮಾಯದಾಟವನ್ನು. 20 ದಿನ? 2 ವರ್ಷ ಕಾದಿರುವ ನಾನು ಕೇವಲ 20 ದಿನ ಕಾಯಲಾರದೆ. ಹೌದು ಜಗತ್, ಇನ್ನು 20 ದಿನಗಳಲ್ಲಿ ಅವಳಿಗೆ ಬೀಸುವೆ ಮೋಸದ ಬಿರುಗಾಳಿ. ಆಗ ಕಟ್ಟಿಸುವೆ ಅವಳ ಕೊರಳಿಗೆ ನನ್ನ ತಮ್ಮನಿಂದ ಕರಿಮಣೆಯ ತಾಳಿ. ಆಗ ನೀ ಎಬ್ಬಿಸ ಅವರ ಬಾಳಲ್ಲಿ ಭೀಕರ ಬಿರುಗಾಳಿ. ನನಗೆ ಸುರಿಸು ಹಣದ ಸುರಿಮಳೆ. ಅಂದರೆ ನಿನ್ನ ಮಾತಿನ ಅರ್ಥ ಒಪ್ಪದಿದ್ದರೆ ಅವನಿಗೊಂದು ದಾರಿ ತೋರಿಸುವೆ. ಆ ದಾರಿಗೆ ಕಟ್ಟಬೇಕು ಭದ್ರವಾದ ಸೇತುವೆ. ಆಗ ಸಮಯ ನೋಡಿ ಅವಳಿಯ ಕೊರಳಿಗೆ ಕಟ್ಟಿಸುವೆ ಕರಿಮಣಿಯ ಸೇತುವೆ. ಆ ಸೇತುವೆಯ ಅಧಿಪತಿ ನೀನಾಗುವಂತೆ. ನಿನ್ನ ಮನೆಯಲ್ಲಿ ತಾರೆಯಂತೆ ಹೊಳೆಯುವ ಸಂಪಿಗೆ ಆಗುವಳು ನನ್ನ ಸತಿ. ಹೇಗಿದೆ ಈ ಭರತನ ಮಾಯ ಕುತಂತ್ರ? ಚೆನ್ನಾಗಿದೆ, ಚೆನ್ನಾಗಿದೆ. ಇದೇ ಸಂತೋಷದಲ್ಲಿ ವಿಸ್ಕಿ ಸೇವಿಸಿ ಬರೋಣ ಬಾ. ಇಲ್ಲ ಸಣ್ಣ ಅಕ್ಕ ಸಂಜೆ ಏನಾರ ಕುತ್ಕೊಂಡ ಸ್ವಲ್ಪ ಕಳಿಸ್ಕೊಡ್ತೀರಾ? ಸಂಜೆ ಏನಾರ ನಮ್ ಸಂಜೆ ಏನಾರ ನೋಡಿದ್ರ ಸ್ವಲ್ಪ ಕೇಳಿಸ್ಕೊಂಡು
ಬರ್ತಾರ್ರಿ ನಮ್ ನಾಟಕ ನೋಡ್ತಾರೆ ನಮ್ ಹುಷಾರಾಗಿ ಕೇಳ್ಬಿಟ್ಟಿರ್ತಾರೆ ನಮ್ ತಂದೆ ಏನಾರ ನೋಡಿದ್ದ ಯಾರ ಅಂಗಡಿನಿಂದ ಅಂಗಡಿನಿಂದ ಹೋಗಿರ್ಬೋದು ಮುಂದಕ್ಕೆ ಹೋಗಿ ಹುಡುಕ ಅಡಿಯಾಕ ಮುಂದಕ್ಕೆ ಹೋಗಿ ಹುಡುಕ ತಿನ್ಕಣಕ ಅಂಗಡಿ ನಿಮ್ಮಿಂದ ಏನಾರ ಹೋಗಿರ್ಬೋದು ಪ್ರೀತಿ ಮಾಡಿ ವಾಡಪ್ಪ ಗಂಡ ಹೆಂಡತಿನ ಕಟ್ಕೊಂಡು ಎಲ್ಲಾದ್ರೂ ಫಂಕ್ಷನ್ ಕೊಟ್ಟಾಗ ರೇಡಿಯಾಗ ಗಾಢ ಅಂದ್ರೆ ನಿಗಿರ್ಸ್ಕೊಂಡ್ ನಿಂತ್ಕೊಳ್ಳೋ ಇವಳು ನನ್ ಕಟ್ಕೊಂಡ್ರಿ ಅಂತ ಹೇಗೆ ಬರೋದ್ ಲೇಟ್ ಆಯ್ತು ಸುಳ್ಳು ಕೇಳ್ತಾಳೆ ನನ್ನ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡ್ರ ನಂತರ ನನ್ನ ಹಬ್ಬನ ನೋಡಪ್ಪ ಅದಕ್ಕೆ ನಾಳೆ ಹಿರಿಯರು ಒಂದು ಮಾತಾಡ್ತಾರೆ ಏನಂತ ಹೇಳೋರಪ್ಪ ಸುಮ್ಮನೆ ಕೇಳಿ ನೋಡು ತಿಳಿದು ಮಾಡು ಹಂಗಂದ್ರೆ ಏನದ ಅರ್ಥ ಹಂಗಂದ್ರೆ ನಿನ್ನಂತ ಬೀಗರ್ಗಳನ್ನ ಸುಮ್ಮನೆ ಕೇಳಿದಾಗ ಸ್ವಲ್ಪ ಕೊಟ್ರೆ ಐತೆ ಅಂತ ಆಗ ಜಾಸ್ತಿ ಕೊಟ್ರೆ ಅವಳ ಹತ್ರ ಪ್ರೀತಿ ಇಲ್ಲ ಅಂತ ಏನಪ್ಪ ನಮ್ಮವನ ನನಗೆ ಗೊತ್ತಾಗ್ಲಿಲ್ಲ ಹಿಂಗ್ ಹೇಳ್ತಾ ನಿಂದ್ರ ಅರ್ಥ ನನಗಂತೂ ತಿಳಿಲಿಲ್ಲ ಬಿಡು ನಿನ್ನ ಮುಖದ ತಡಿಕೆ ಏನು ವ್ಯಾಪಾರ ಬಾರಿ ಜೋರಿದ್ದಂಗೆ ಕಾಣ್ತೈತಲ್ಲ ಎಲ್ಲ ನಿನ್ನ ಮುಖದ ಮೈಮೆ ಕಣ್ಣಿನ ತಂಗಿ ಅಯ್ಯೋ ನಾನು ನೀನೇನ್ ಮಾಡಿಲ್ಲ ಕಾಣೆ ದಿನಕ್ಕೊಂದ್ಸಾರಿ ನಿನ್ನ ಮುಖ ನೋಡಿದ್ರೆ ಹುಡುಗರು ನಿನ್ನೆಲ್ಲ ಕಾಣೆ ಯಾಕೋ ಮೂರು ಕೊಟ್ಟವ್ರಿ ಏನ್ ಹಿಡಿದ್ರು ನಿಂತ್ಬಿಟ್ಟಿದ್ದೆ ಮುಖ ನೋಡಿಂದ ಸಾಯಂಕಾಲ 8 ಗಂಟೆ ಆದ್ರೇನು ಪಿಂಡ್ರಿಕೆ ಏನ್ ಏನಪ್ಪ ಒಬ್ಬರಿ
ಏನಪ್ಪ ನೀನು ಬರ್ಜರಿ ನಡೀತೈತಿ ವ್ಯಾಪಾರ ಯಾಕೆ ಉಪ್ಪಿನ ದಡಿಕೆ ವರ್ಷಕ್ಕೆ ಜಲ್ ವರ್ಷಕ್ಕೆ ಇಂತೇನೋ ವ್ಯಾಪಾರ ಚಂದ ನಡೀತೈತಪ್ಪ ಆದ್ರೆ ನಮ್ದು ಉಪ್ಪಿನಕಾಯಿ ತಿನ್ನೋರು ಕಮ್ಮಿ ಆಗಿದ್ದಾರೆ ಕಮ್ಮಿ ಅಂತ ಇನ್ನೇನ್ ಮಾಡ್ತಾರೆ ಚಂದ ತಿರುಗಿ ವ್ಯಾಪಾರಸ್ಥರು ಗಂಟು ಮುಟ್ಟೆ ಕಟ್ಟಕ್ಕಾರೆ ಹೋಗಿ ಕಾಸಾಕಿ ಬೀಸಾಕಿ ತಂದು ಮನೆಗೆ ಬೆಳಕಿಗೆ ಹೆಚ್ಚಾಕಿ ಒಂಚೂರು ಉಪ್ಪು ಖಾರ ಉಪ್ಪಿನಕಾಯಿ ಅಂದ್ರೆ ಎಷ್ಟು ಮುಸಿರಿತಾನೆ ಉಪ್ಪಿನಕಾಯ ಅಂದ್ರೆ ಮಂಡಿರೋ ಸತಿ ಉಪ್ಪಿನಕಾಯಿ ನಾನು ಉಪ್ಪಿನಕಾಯಿ ಬಗ್ಗೆ ಆಡ್ಕೊಂತದಿಯಲ್ಲ ನೀನ್ ಎಲ್ಲೆಲ್ಲಿಂದ ಆಚೆ ಬಂದಿದ್ಯಾ ಒಂದ್ ಕೆಲಸ ಮಾಡಿ ನಾನೊಂದು ಲೀಸ್ಟ್ ಕೊಡ್ತೀನಿ ಏನ್ ಹೇಳು ಅಂತವ್ರಿಗೆ ಕೊಡು ಹೇಳು ಮತ್ತೆ ಜಯಪ್ಪ ಯಾರಿಗೆ ಚಂಬಸಪ್ಪ ಮಾವ ಯಾವವ ಅಜ್ಜಿಗೆ ಚಂಬಸಪ್ಪ ಮಾವ ಅಜ್ಜಿ ನೀನು ಓಡೋಡಿ ಸೆನ್ಸಿ ಯಾರ ಬೇಡ ಅವ್ರ ಮನೆ ಬಗ್ಗೆ ಒಂದು ಉಪ್ಪಿನಕಾಯಿ ಕೊಡು ಹಂಗಂತ ನನ್ನ ಅಜ್ಜಿನಿ ಚಂಬಸಪ್ಪ ಮಾವನೇನಾರ ನಂಬರ್ ಅಂತ ಕೊಡ್ತಿದ್ದೀಯ ಏನಿಲ್ಲ ಆಂಗ್ಲ ಜಾಸ್ತಿ ಕೈ ಆಡಿಸ್ಬಿಡ್ತಾ ಇದೆ ಏನಿಲ್ಲ ಕಟ್ಮಂಗ್ ಆಗ್ಬಿಡ್ತೀನಿ ಹಂಗೆ ಜಂಪಿಂಗ್ ಹೊಡಿತಾನೆ ಬೇಡ ಜಂಪೇರಿ ಮಾಡಕ್ ಹೋಗ್ಬೇಡ ಅಲ್ಲೇ ಮಕ್ಕೆಂಬಿಡು ಒಲಿ ಬಿಡಪ್ಪ ಏನ್ ಮಾಡೋಣ ಉಪ್ಪಿನಕಾಯಿ ಖರ್ಚಾಗುತ್ತೋ ಮರ ಬರೀ ಇಟ್ಟೋನೆ ಉಪ್ಪಿನಕಾಯಿ ಖರ್ಚಾಗತ್ತೆ ಆದ್ರೆ ಏನ್ ಮಾಡುದು ಎಲ್ಲ ಉದ್ರಿನ ಎಲ್ಲ ಸಾಲನ ತಗೊಂತಾರಪ್ಪ ನಾನು ಮನಸ್ಸು ಮಾಡೋ ಉದ್ರಿಸ್ಬಿಡ್ತೀನಿ ಏನೋ ನೋಡದ್ ಬಂದೆ ಅಂತ ಸುಮ್ಮನೆ ಬಿಟ್ಟಿನ ಅಷ್ಟು ಗೊತ್ತೇನು ನೋಡಿದ್ರೆ ಹಂಗ ಕಾಣೆ ಹಂಗ ಮಾಡಿ ಸರಿಯಾಗಿ ರೊಕ್ಕನ ಕೊಡಲ್ಲ ಅಂತ ಕಡೆ ಹೋಗುದು ಕೊಡ ಯಾರು ಕೊಟ್ಕೊಂಡ್ ನನ್ ರೊಕ್ಕ ಸಿನಿ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ದೊಡ್ಡ ಮಾತಂತ ಇದು ಎಳೆ ಪಾಪ ಏನ್ ಮಾಡೋದು ಮರ್ಯ ವಾಸಿ ಕೊಟ್ಟರು ದುಡ್ಡೇ ಕೊಟ್ಟಿಲ್ಲ ಮತ್ತೆ ಕೇಳೋದು ಅಂತೀನಿ ಎಷ್ಟು ಕೊಡ್ಬೇಕಾ ನನ್ನ ಮಕ್ಕಳು ಸಾಲ ಮೊನ್ನೆ ನನ್ನ ಗಂಡಂಗೆ ಉಸಿರಾಡ್ತಿಲ್ಲ ವಾಂತಿ ಬೇದಿ ಬಂದು ಮಾಡಿ ಹಾಕಿದ್ನ ಅದಕ್ಕೆ ಒಂದು 3,000 ರೂಪಾಯಿ ಇಸ್ಕೊಂಡಿದ್ ಕಡಪ್ಪ ಅದು ಕೊಡೋದು ಗಂಡ ಬಿದ್ದಾಗ ಬಹಳ ಜೋರಾಗೈತೆ ಈಗ ನನ್ನ ಮಗನ